ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಆರನೇ ಒಂದು ಪಾರ್ಟ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಒಂದು ವಿಷಯ ತ್ರಿವೇಣಿ ಸಂಗಮ. ಹೋಟೆಲ್ನಿಂದ ಹೊರಟು ಹಸಿರು ನೋಡಿ, ಹಸಿರು ಎಷ್ಟು ಚೆನ್ನಾಗಿದೆ. ಈ ಹಸಿರಿನ ಮಧ್ಯೆ ಪ್ರಯಾಣಿಸ್ತಾ ನಾವು ತ್ರಿವೇಣಿ ಸಂಗಮವನ್ನು ತಲುಪಿದ್ವಿ. ನಮ್ಮ ಪ್ರಯಾಣದ ಮಧ್ಯದಲ್ಲಿ ವನಭೋಜನ ಅಂದರೆ 2-3 ಕಡೆ ಈ ಹರಿಯುವ ನದಿಯ ಪಕ್ಕದಲ್ಲಿ ಊಟ ಮಾಡೋದಾಗಲಿ ತಿಂಡಿ ತಿನ್ನೋದಾಗಲಿ ಮಾಡಲಾಯಿತು. ವನಭೋಜನ ಕೂಡ ಒಂದು ವಿಶೇಷವಾದಂಥ ಅನುಭವ. ಊಟ ತಿಂಡಿ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಕಾಫಿ, ಟೀ, ಬೆಳಗಿನ ತಿಂಡಿ, ಊಟ, ಸಂಜೆ ಸ್ನ್ಯಾಕ್ಸ್, ರಾತ್ರಿ ಊಟ, ಕಷಾಯ, ಹಾಲು, ಪಾಯಸ, ಸೂಪ್, ಮಜ್ಜಿಗೆ, ಹೀಗೆ ವೆರೈಟಿ ತಿಂಡಿಗಳನ್ನ ನಮಗೆ ಮಾಡಿಕೊಡ್ತಾಯಿದ್ರು. ನಮಗೂ ಸುತ್ತಾಡಿ ಸುಸ್ತಾಗ್ತಾಯಿತ್ತು, ಚೆನ್ನಾಗಿ ಊಟ ಮಾಡ್ತಾಯಿದ್ವಿ. ಕಾಶಿ ಮತ್ತು ಅಯೋಧ್ಯ ಭೇಟಿ ದಿವಸ ನಮಗೆಲ್ಲ ಹಬ್ಬದ ಊಟವನ್ನು ಕೂಡ ಕೊಟ್ಟಿದ್ದರು. ತ್ರಿವೇಣಿ ಸಂಗಮಕ್ಕೆ ಪ್ರಯಾಣಿಸುವಾಗ ದೋಣಿಯಲ್ಲಿ ಎಲ್ಲರಿಗೂ ಲೈಫ್ ಜಾಕೆಟನ್ನು ಒದಗಿಸಲಾಗುತ್ತೆ. ಉತ್ತರ ಪ್ರದೇಶದ ಪ್ರಯಾಗರಾಜ್ ಅಥವಾ ಹಿಂದಿನ ಅಲಹಾಬಾದ್ನ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವನ್ನು ತ್ರಿವೇಣಿ ಸಂಗಮ ಅಂತ ಕರೆಯಲಾಗುತ್ತೆ. ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಗಂಗಾ ಮತ್ತು ಯಮುನೆ ದೃಶ್ಯ ಅಂದರೆ ಕಣ್ಣಿಗೆ ಕಾಣಿಸೋ ಅಂಥ ನದಿಗಳಾಗಿದ್ದು, ಸರಸ್ವತಿ ಅದೃಶ್ಯಳಾಗಿ ಭೂಗತವಾಗಿ ಹರಿಯುತ್ತಾಳೆ ಅನ್ನೋ ನಂಬಿಕೆ. ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಜೋರಾಗಿ ಕುಂಭಮೇಳ ನಡೆಯುತ್ತೆ. ಹಿಂದೂ ಪುರಾಣಗಳ ಪ್ರಕಾರ ಈ ಸ್ಥಳದಲ್ಲಿ ಅಮೃತದ ಬಿಂದುಗಳು ಬಿದ್ದಿದ್ವು, ಆದ್ದರಿಂದ ಇದನ್ನು ಪವಿತ್ರ ಅಂತ ಕರೆಯಲಾಗುತ್ತೆ. ಪುರಾಣದಂತೆ ಸರಸ್ವತಿ ನದಿಯು ಮಾರ್ವಾರ್ ಮತ್ತು ಸೌರಾಷ್ಟ್ರ ಪ್ರದೇಶವನ್ನು ತೊರೆದು ಪ್ರಯಾಗದಲ್ಲಿ ನೆಲೆಸಲು ಬ್ರಹ್ಮದೇವನನ್ನು ಅನುಮತಿ ಕೇಳುತ್ತಾಳೆ ಅಂತ ಹೇಳಲಾಗುತ್ತದೆ. ಇಲ್ಲಿ ನಡೆಯುವ ಕುಂಭಮೇಳವು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಭೆಗಳಲ್ಲಿ ಒಂದಾಗಿದೆ. ಇಲ್ಲಿನ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆದು ಹೋಗುತ್ತವೆ ಮತ್ತು ಜನ್ಮ ಮರಣದ ಚಕ್ರದಿಂದ ಮುಕ್ತಿ ಸಿಗುತ್ತದೆ. ಎಲ್ಲ ಪಾಪಗಳನ್ನು ತೊಡೆದು ಹಾಕುತ್ತದೆ ಈ ತ್ರಿವೇಣಿ ಸಂಗಮದ ಸ್ನಾನ ಅಂತ ನಂಬಿಕೆ ನಮ್ಮ ಹಿಂದೂಗಳಲ್ಲಿ ಇದೆ. ಇದು ಕಾಶಿ ಮಠ. ಮಠದ ಮುಖ್ಯ ದೇವರುಗಳು ಶ್ರೀ ವೇದವ್ಯಾಸ, ಶ್ರೀರಾಮ ಮತ್ತು ನರಸಿಂಹ. ಇದು ಸೀತಾ ಸಮಾಧಿ ಕುಂಡ್. ಹಿಂದೂ ಧರ್ಮದಲ್ಲಿ ಇದು ಪವಿತ್ರ ಸ್ಥಳ ಅಂತ ಭಾವಿಸಲಾಗಿದೆ. ಇದು ಗುಹೆಯೊಳಗಿನ ಈಶ್ವರ ದೇವಸ್ಥಾನ. ಈ ಈಶ್ವರ ಲಿಂಗವನ್ನು ಸ್ಪರ್ಶಿಸಬಹುದು, ಅಭಿಷೇಕ ಮಾಡಬಹುದು ಹಾಗೂ ನಮಸ್ಕರಿಸಬಹುದು. ಈ ರೀತಿ ಎಲ್ಲ ಗುಹೆಯೊಳಗಿನ ದೇವಸ್ಥಾನ ಅವುಗಳನ್ನು ಮುಟ್ಟಿ ನಮಸ್ಕಾರ ಮಾಡೋದು ಇದೆಲ್ಲ ಒಂದು ವಿಶೇಷ ಅನುಭವವನ್ನು ನೀಡುತ್ತೆ. ಮಾತೆ ಸೀತೆಯ ದೇವಸ್ಥಾನ, ಶ್ರೀರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ, ಈ ದೇವರುಗಳ ಸಾಕಷ್ಟು ದೇವಾಲಯಗಳಿಗೆಲ್ಲ ನಾವು ಈ ಪ್ರವಾಸದಲ್ಲಿ ಭೇಟಿ ಕೊಡಬಹುದು. ನಾವು ಭೇಟಿ ನೀಡಿದ ಸ್ಥಳದಲ್ಲೆಲ್ಲ ಸನಾತನ ಧರ್ಮ, ಹಿಂದೂ ಧರ್ಮದ ಕುರಿತು ಆಚರಣೆ ಇವುಗಳೆಲ್ಲ ಎದ್ದು ಕಾಣುತ್ತೆ. ನಮಗಲ್ಲದೆ ಮುಂದಿನ ಹಲವಾರು ಪೀಳಿಗೆಗಳಿಗೂ ಕೂಡ ಇವೆಲ್ಲ ಮಾರ್ಗದರ್ಶಕಗಳಾಗಿ ಕಾಣುತ್ತೆ. ಇದು ತುಂಬ ಹೆಮ್ಮೆ ಅಂತಲೂ ಅನಿಸುತ್ತೆ. ನಮ್ಮ ಪವಿತ್ರವಾದಂತಹ ತ್ರಿವೇಣಿ ಸಂಗಮದ ಕುರಿತ ಈ ಎಪಿಸೋಡು ಇಲ್ಲಿಗೆ ಮುಕ್ತಾಯವಾಯಿತು. ಪಾರ್ಟ್ 6 ಇಲ್ಲಿಗೆ ಮುಕ್ತಾಯವಾಯಿತು. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಾರ್ಟ್ 7ಗೆ ಹೋಗೋಣ ಬನ್ನಿ. ಜೈ ಶ್ರೀರಾಮ್.